ನನಗೆ ಇವತ್ತು SITಯ ಮೇಲೂ ಕೂಡ ಸಂಶಯ ಬರಲಿಕ್ಕೆ ಶುರು. ಅವರ ಮಧ್ಯದಲ್ಲಿ ನಿಂತ್ಕೊಂಡು ಅದಷ್ಟೇ ಜಾಗದಲ್ಲಿ ಇಷ್ಟು ದೊಡ್ಡ ಅನಾಹುತ ಮಾಡಲಿಕ್ಕೆ ಹೊರಟಿದ್ದಾನೆ ಅಂತ ಹೇಳಿದ್ರೆ ಇದು ಪ್ರಪಂಚ ಕಂಡು ಕೇಳರಿಯದಂತ ಆರೋಪ. ಅವನನ್ನು ಶಿಕ್ಷೆಗೆ ಗುರಿ ಮಾಡಬೇಕು. ಗಲ್ಲಿಗೆ ನಮಗೆ ಡೌಟ್ ಇದೆ. ಇನ್ನು ನಾವು ಖಂಡಿತವಾಗಿ ಇದನ್ನು ನೀವು ಹೇಳುವುದನ್ನು ಕೇಳಲಿಕ್ಕೆ ನಾವು ಏನು ನಿಮ್ಮ ಜನಗಳಲ್ಲ. ಸರ್ಕಾರ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ನಮ್ಮ ಜನಗಳು. ನೀವು ನಮ್ಮ ರಕ್ಷಣೆಗಾಗಿರುವವರು. ರಕ್ಷಣೆಗೆ ಇರುವವನ್ನೇ ಭಕ್ಷಣೆ ಮಾಡಿದ್ರೆ ಏನ್ ಮಾಡ್ಬೇಕು? ತನಕ ನೀಡಿಲ್ಲ. ನಾನು ನಿನ್ನೆ ತನಕ ಇನ್ನು ಮಾತಾಡ್ತೇನೆ. ಮಹೇಶ್ ಶೆಟ್ಟಿ ತಿಮರೋಡಿ ಮಾರ್ಗಕ್ಕೆ ಇಳಿತಾನೆ ಮುಂದಿನ ದಿನಗಳಲ್ಲಿ. ಈ ಒಂದು ದಕ್ಷ ಅಧಿಕಾರಿಗಳನ್ನು ವಿಶ್ವಾಸಾರ್ಹಕ್ಕೆ ತೆಗೆದುಕೊಳ್ಳದೆ ಹೋದರೆ ಅದು ನಿಮ್ಮಿಂದ ಆಗುವಂತಹ ಪ್ರಮಾದ ಅಥವಾ ನೀವು ಮಾಡ್ತಾ ಇರುವಂತಹ. ಅದರೊಳಗಡೆ ಒಬ್ಬ ಮಂಜುನಾಥ್ ಅಲ್ಲ, ಇನ್ನೂ ತುಂಬಾ ಮಂಜುನಾಥನವರಿದ್ದಾರೆ. ನಿರ್ಮಾ ವಾಷಿಂಗ್ ಪೌಡರ್ ಹಾಕಿ ಕ್ಲೀನ್ ಮಾಡಿ ಅದನ್ನು. ನಿಮಗೆ ಪೊಲೀಸ್ನವರ ಮೇಲೆ ನಂಬಿಕೆ ಇಲ್ಲ, ನಿಮಗೆ ಅದು ಇಲ್ಲ, ನಿಮಗೆ ಇದಿಲ್ಲ. ಆಯ್ತಪ್ಪ, ನಮಗೆ ನಂಬಿಕೆ ಇಲ್ಲ, ಸರಿ. ನಾವು ಯಾಕಂತ ಹೇಳಿದ್ರೆ ನಂಬಿಕೆ ಯಾಕೆ ಇಲ್ಲ ಅಂತ ಹೇಳಿದ್ರೆ ಪೊಲೀಸರೇ ಮಾಡಿದಂಥ ತಪ್ಪುಗಳು ಧರ್ಮಸ್ಥಳದಲ್ಲಿ ಸಾವಿರ ಉದಾಹರಣೆಗಳಿದ್ದಾವೆ. ಪಂಚಾಯತ್ ಅಧ್ಯಕ್ಷ ಮಾತಾಡ್ತಾನೆ, ನಾವು ನಾಯಿಯನ್ನು ಕೂಡ ಈ ರೀತಿ ಉಳುವುದಿಲ್ಲ ಅಂತ ಹೇಳಿ. ಅವನ ಮನೆಯಲ್ಲಿ ಪಕ್ಕದ ಮನೆಯದ್ದು ನಾಯಿ ಹೋದ್ರೆ ಗುಂಡಾಕಿ ಕೊಡ್ತಾನೆ. ಜನ್ಯ ಸತ್ತು 3ನೇ ದಿನ ನನ್ನನ್ನು ಸ್ಟೇಷನ್ಗೆ ಕರೆಸಿ ನಾನ್ ಬೇಲೇಬಲ್ ಕೇಸ್ ಹಾಕಿ ಅಲ್ಲಿಂದ ನನ್ನನ್ನು ಎನ್ಕೌಂಟರ್ ಮಾಡಲಿಕ್ಕೆ ನೋಡಿದ ಮೇಲೆ ನಾನು ಓಡಿದವನು 1 ತಿಂಗಳ ಮೇಲೆ ಕೋರ್ಟಿಂದ ಜಾಮೀನು ತಗೊಂಡು ಮನೆಗೆ ಬಂದವನು. ನಾನು ಬಂದು ನೋಡ್ತೇನೆ ಇಡೀ ಸೌಜನ್ಯಳ ಎಲ್ಲ ದಾಖಲೆಗಳನ್ನು ನಾಶ ಮಾಡಿ. ಎಷ್ಟೋ ಡಿಜಿಟಲ್ ಮಾಧ್ಯಮ ಇದು, ಎಷ್ಟೋ ಮಿಷಿನರಿ ಇದೆ. ಎಲುಬುಗಳನ್ನು ಹುಡುಕುವಂಥದ್ದು ಮಿಷಿನರಿ ಇದೆ. ನಮ್ಮ ಸರ್ಕಾರದಲ್ಲಿ ಒಂದು 60-70 ಲಕ್ಷ ದುಡ್ಡಿಲ್ಲ. ಎಲ್ಲಿಯೂ ಆಗದವ್ರು ಏನು ಮಾಡ್ತಾರೆ ಹೇಳಿ? ನಾವು ಏನು ಮಾಡಬೇಕು? ಜನಾದೇಶಕ್ಕೆ ಹೋಗಬೇಕು. ಜನಾದೇಶ ನಾಳೆ ಬಂದು ಬಿಟ್ರೆ ಅನಾಹುತ ಆದರೆ ಇದಕ್ಕೆ ಸಂಬಂಧಪಟ್ಟ ಸರ್ಕಾರ ಅಧಿಕಾರಿಗಳು ಕಾರಣರಾಗ್ತೀರಿ. ಎಚ್ಚರಿಕೆ ಇರಲಿ. ನಾಚಿಕೆ ಆಗ್ತದೆ ಸ್ವಾಮಿ, ನಮಗೆ ನಾಚಿಕೆ ಆಗ್ತದೆ. ನಮಗೆ ನೀವೆಲ್ಲ ಸೇರ್ಕೊಂಡು ಮುಚ್ಚಿಸ್ತಾ ಇದ್ದೀರಿ ಇದನ್ನು. ಮೂರ್ಖರು ನೀವೆಲ್ಲ. ನಾವು ರಸ್ತೆಗೆ ಇಳಿತೇವೆ, ಬೆಂಕಿ ಆಗ್ತದೆ. ಮುಂದಿನ ದಿನಗಳಲ್ಲಿ ಇಡೀ ಜನ ಸಮೂಹ ಬೆಂಕಿ ಆಗ್ತದೆ. ಕಾನೂನಿನ ವಿರುದ್ಧ, ಕಾರ್ಯಾಂಗದ ವಿರುದ್ಧ, ಇಲಾಖೆಗಳ ವಿರುದ್ಧ ಬೆಂಕಿ ಆದ್ರೆ ನಮಗೆ ಗೊತ್ತಿಲ್ಲ. ಅದೇ ರೀತಿ ನಾವು ಬೀದಿಯಲ್ಲಿ ಜನಗಳನ್ನು ಎಬ್ಬಿಸ್ತೇವೆ. ನೋಡುವ ಯಾರು ತಡಿತಾರೆ ನಮ್ಮನ್ನು ಅಂತ. ಹೆಂಡತಿಯನ್ನು ಕರ್ಕೊಂಡು ಹೋದಾಗೆ ಕೈಯಲ್ಲೇ ಇಟ್ಕೊಂಡು ಬರ್ಬೇಕು. ಲೆವೆಲ್ ಜಾಗದಲ್ಲಿ ಕೂಡ ಕೈ ಬಿಡುವುದಿಲ್ಲ ಅಂತ ಹೇಳಿದ್ರೆ ಆ ಪಾಪಿ ನತದೃಷ್ಟ ಆ ಮಂಜುನಾಥ SI ಇದ್ದಾನಲ್ಲ, ಅವನ ಹೆಂಡತಿಯನ್ನು ಕೂಡ ಆ ರೀತಿ ಕರ್ಕೊಂಡು ಹೋಗ್ಲಿಕ್ಕೆ. ಆ 1 ಮತ್ತು 2 ಯಾರು ಅಂತ ಆಗ್ಬೇಕು ನಮ್ಗೆ. SIT ಅವ್ರು ತಿಳಿಸ್ಬೇಕು. 1 ಮತ್ತು ಯಾರು, 1 ಮತ್ತು 2 ಯಾರು? ಇವನ ಅಪ್ಪ ಮತ್ತು ಅಮ್ಮನ ಮಂಜುನಾಥಂದು. ಇವನ ಅಪ್ಪ ಮತ್ತು ಅಮ್ಮನ ಅಂತ ಕೇಳೋದು ನಾನು. ನಮ್ಮನ್ನು ಕೆಣಕಬೇಡಿ. ಆಯ್ತು, 13 ವರ್ಷ ಆಯ್ತು. 14ನೇ ವರ್ಷ ಮುಟ್ಟುವಾಗ ನಾವಿದಕ್ಕೆ ತಾರ್ಕಿಕ ಅಂತ್ಯ ಆಗೋದು. ನಮ್ಮನ್ನು ಹೀಗೆ ಕರಿಬೇಕು. ನೀವು ಧರ್ಮ ವಿರೋಧಿ ಅಥವಾ ನಿಮ್ಮನ್ನು ಒಂದು ಕಮ್ಯುನಿಸ್ಟ್ ಅಥವಾ ನೀವು ದೇವರನ್ನು ನಂಬೋದಿಲ್ಲ, ನೀವು ಯಾವ ರೀತಿ ಮೊದಲು ಹಿಂದುತ್ವ ಅಂತ ಹೋಗ್ತಾ ಇದ್ದೀರಿ, ಅದ್ಯಾವುದು ಇವತ್ತು ನಿಮ್ಮ ಜೀವನದಲ್ಲಿ ಇಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ. ಸಮೀರ್ ಬಂದ ತಕ್ಷಣ ಹೊಟ್ಟೆ ಉರಿ ಶುರುವಾಗಿದೆ. ಸ್ವಾಮಿ, ದಕ್ಷಿಣ ಕನ್ನಡ ಜಿಲ್ಲೆಯವರು ಅತಿ ಬುದ್ಧಿವಂತರು. ಇಂದು ರಾಷ್ಟ್ರವನ್ನು ಕಟ್ಟಲಿಕ್ಕೆ ಹೊರಟಂಥ ಒಂದು ಜಿಲ್ಲೆ ಇದು. ನೀವೇನು ಸತ್ತಿದ್ದೀರಾ? ನಿಮ್ಮ ನರದಲ್ಲಿ ಕೇಸರಿ ಹಿಂದುತ್ವದ ರಕ್ತ ಇಲ್ವಾ? ಸಮೀರ್ ಬರಬೇಕಿತ್ತ ಬಳ್ಳಾರಿಯಿಂದ? ಧರ್ಮಸ್ಥಳದ ಏನು ಈ ಒಂದು ಉಜಿರೆ ಭಾಗದಲ್ಲಿರುವಂತಹ ನಮ್ಮ ಸೌಜನ್ಯ ಪರ ಹೋರಾಟಗಾರರು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ನಮ್ಮ ಜೊತೆಗಿದ್ದಾರೆ. ಸೌಜನ್ಯ ಪ್ರಕರಣ 2012ರಲ್ಲಿ ಯಾವಾಗ ಹೊರಗಡೆ ಬಂತು ಅಥವಾ ಸಂತೋಷ್ ರಾವ್ ಅವರು ಯಾವಾಗ ಯಾವುದೇ ಪುರಾವೆ ಇಲ್ಲದೆ ಬಿಡುಗಡೆ ಆಗ್ತಾರೋ ಅವತ್ತಿನಿಂದ ನಿರಂತರವಾಗಿ ತಮ್ಮ ಆ ಒಂದು ಜೀವನವನ್ನೇ ಇದಕ್ಕೊಂದು ಮುಡಿಪಾಗಿಟ್ಟುಕೊಂಡವರು, ಈ ಒಂದು ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿಕೊಂಡವರು. ಸೊ ಇವರನ್ನು ನಾವು ಹಲವು ಮಾಧ್ಯಮಗಳ ಮುಖಾಂತರ ನಿಮ್ಮ ಮುಂದೆ ತಂದಿರ್ಬೋದು ಅಥವಾ ಎಲ್ಲ ವಿಚಾರಗಳು ನಿಮಗೆ ಕೇಳ್ತಾ ಇರ್ಬೋದು. ದಿನನಿತ್ಯ ಇವರ ವಿಚಾರಗಳನ್ನು ಕೇಳದೆ ಸಮಾಧಾನ ಇಲ್ಲದೇ ಇರುವಂತಹ ವ್ಯಕ್ತಿಗಳು ಕೂಡ ಇರ್ಬೋದು. ಅವೆಲ್ಲದರ ನಡುವೆ ನಾವು ಇವರನ್ನು ಮುಖತಃ ಭೇಟಿಯಾಗಿಲ್ಲ ಅಂದರೆ ಅದು ನಮ್ಮ ಆ ಒಂದು ಮಾಧ್ಯಮಕ್ಕೆ ನಾವು ಮಾಡ್ತಾ ಇರುವಂತಹ ಒಂದು ಕಳಂಕ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾವು ಈ ಒಂದು ವಿಚಾರದ ಬಗ್ಗೆ ಇವರನ್ನು ಮಾತನಾಡಿಸಿ ಇವರಿಂದ ಯಾವ ರೀತಿಯ ಒಂದು ಕ್ಲಾರಿಫಿಕೇಷನ್ ಪಡೀಲಿಕ್ಕೆ ಆಗುತ್ತೆ ಅಥವಾ ಈ ಒಂದು SIT ತನಿಖೆಯಲ್ಲಿ ಇವಾಗ ಆಗ್ತಾ ಇರುವಂತಹ ಬೆಳವಣಿಗೆ ಏನಿರ್ಬೋದು
ಅಥವಾ ಇದುವರೆಗೆ ಆದಂತಹ ಏನು ಆ ಒಂದು ಸಂಚಲನಗಳಿರ್ಬೋದು, ಏನು 6ನೇ ಪಾಯಿಂಟ್ನಲ್ಲಿ ಸಿಕ್ಕಿದಂತಹ 12 ಮೂಳೆಗಳು, ಬುರುಡೆ ತುಂಡುಗಳಿರ್ಬೋದು, ಇವೆಲ್ಲವೂ ಮೊದಲು ಸಿಕ್ಕಿಲ್ಲ ಅಥವಾ ಆ ಒಂದು ವಿಚಾರಗಳ ನಂತರವೂ ಸಿಕ್ಕಿಲ್ಲ ಅಂದರೆ ಅದರ ಮೇಲೆ ನಡೀತಾ ಇರುವಂತಹ ಪರಿಣಾಮಗಳು ಅಥವಾ ಆ ಒಂದು ವಿಚಾರದಲ್ಲಿ ಯಾರ್ದಾದೊಂದು ಕೈವಾಡಗಳು, ಇವೆಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ಇವರನ್ನು ನಾವು ಮಾತಾಡಿಸ್ತಾ ಹೋಗ್ತೀವಿ. ಸೊ ಆರಂಭದಲ್ಲಿ ಈ ಒಂದು ಸೌಜನ್ಯ ಹೋರಾಟದಲ್ಲಿ ಇವರು ಈ ಒಂದು ವಿಚಾರವನ್ನು ಹೊರಗಡೆ ತಂದು ಇಲ್ಲಿಯವರೆಗೆ SIT ಅಧಿಕಾರಿಗಳು ಈ ಒಂದು ಧರ್ಮಸ್ಥಳವನ್ನು ಪ್ರವೇಶ ಮಾಡಿ ಅಗೆಯುವಷ್ಟರ ಮಟ್ಟಿಗೆ ಈ ಒಂದು ಪ್ರಕರಣ ಮುಂದುವರಿದೆ ಅಂದರೆ ಇವರ ಪಾಲು ಬಹಳಷ್ಟು ದೊಡ್ಡದು. ಇವರ ಆ ಒಂದು ಸಿಂಹಗರ್ಜನೆ ಈ ಒಂದು ಪ್ರಕರಣ ಇಲ್ಲಿಯವರೆಗೆ ಬಂದು ತಲುಪಿದೆ. ಸೊ ಇವರನ್ನು ಮಾತಾಡಿಸದೆ ನಾವು ಈ ಒಂದು ಧರ್ಮಸ್ಥಳದಲ್ಲಿ ಮುಂದೆ ಹೆಜ್ಜೆ ಇಡೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಸೊ ಸರ್, ನಿಮ್ಮ ಹತ್ರ ನಾವು ಕೇಳ್ತಾ ಇರುವಂಥದ್ದು ಲೇಟೆಸ್ಟ್ ಆಗಿ ನಾವು ನಿನ್ನೆ ದಿವಸ ಕೇಳುವಂತಹ ಒಂದು ಪ್ರಕರಣದ ಬಗ್ಗೆ ನಾವು ಮಾತಾಡೋಣ. ಮಂಜುನಾಥ್ ಗೌಡ ಎನ್ನುವಂತಹ ಪೊಲೀಸ್ ಅಧಿಕಾರಿ ಈ ಒಂದು ವಿಚಾರವನ್ನು ಆ ಒಂದು ಏನು ತನಿಖೆಯ ನಿಯಂತ್ರಣದ ಒಳಗಡೆ ಇದ್ದುಕೊಂಡು ಈ ಒಂದು ತನಿಖೆಗೆ ದೋಖಾ ಮಾಡುವಂತಹ ಒಂದು ವಿಚಾರ ಕೇಳಿ ಬರ್ತಾ ಇತ್ತು. ಆ ಒಂದು ವಿಚಾರದ ಬಗ್ಗೆ ಮೊದಲು ಒಂದು ಸ್ಪಷ್ಟೀಕರಣ ಯಾವ ರೀತಿ ಕೊಡ್ತೀರಾ? ಮಂಜುನಾಥ ಅನ್ನುವಂಥ ಇಡೀ ಧರ್ಮಸ್ಥಳದ ದೇವರ ಹೆಸರನ್ನೇ ಕುಲೆಗೆಡಿಸಿದಂಥ ಪಾಪಿಯನ್ನು ನನಗೆ ಬೇಜಾರು ಎಲ್ಲಿ ಅಂತ ಹೇಳಿದರೆ, ನಾನು ನಿನ್ನೆ ತನಕನೂ SIT ಒಂದು ಒಳ್ಳೆ ಫಾರ್ಮೆಟ್ ಆಗಿದೆ ಅಂತ ಹೇಳ್ಕೊಂಡು ಬಂದ. ಇವತ್ತು ನನ್ನ ಆತ್ಮ ಕೂಡ ಹೇಳ್ತಾ ಇದೆ, ಇವತ್ತು ಸೌಜನ್ಯಳ ಆತ್ಮ ಕೂಡ ಅದನ್ನೇ ಹೇಳ್ಬೋದು. ಇದನ್ನು ನೋಡುವಂಥ ಕೋಟ್ಯಾಂತರ ಜನಗಳ ಮನಸ್ಸಲ್ಲಿ ಕೂಡ ನೋವಾಗ್ಬೋದು. ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಂತೆಂಥ ಒಂದು ಕೇಸುಗಳನ್ನು ಮುನ್ನಡೆಸಿದಂಥ ಒಂದು ಖ್ಯಾತಿ ಇರುವಂಥ ಪ್ರಣವ್ ಮೊಹಂತಿಯವರಂಥ ಒಂದು SIT ತಂಡ, ಜಿತೇಂದ್ರ ದಯಾಮ ಅನ್ನುವಂಥ ಒಂದು ಒಳ್ಳೆಯ ಆಫೀಸರ್ಸ್, ಚೇತನ್ ಅನ್ನುವಂಥ ಒಂದು ಯುವ ಚೇತನ್ ಅವರು ನಮಗೆ. ಯಾಕಂತ ಹೇಳಿದರೆ ಸೌಜನ್ಯ ಕೇಸಲ್ಲಿ ನಾವು ಫಸ್ಟಿಗೆ ಸ್ಟೇಷನ್ಗೆ ಹೋದಾಗ ASP ಅನುಚಿತ್ ಸರ್ ಹತ್ರ ನಾನು ಮಾತಾಡಿದ್ದೆ. ಇವರ ಮಧ್ಯದಲ್ಲಿ ಒಬ್ಬ ಕ್ರಿಮಿ ಹುಟ್ಟುಕೊಂಡಿದ್ದಾನೆ ಅಂತ ಹೇಳಿದರೆ, ಇವರ ಮಧ್ಯದಲ್ಲಿ ಒಬ್ಬ ಕ್ರಿಮಿ ಒಂದು ಸಾಕ್ಷ್ಯ ನಾಶ ಮಾಡಲಿಕ್ಕೆ ಬಂದಿದ್ದಾನೆ ಅಂತ ಹೇಳಿದರೆ ಇದು ಇಡೀ ದೇಶವೇ ಕಂಡರಿಯದಂಥ ಪಾಪ ಇದು. ಯಾಕಂತ ಹೇಳಿದರೆ ನಮ್ಮ ನೋವು ಏನು ಹೇಳ್ತದೆ ಅಂತ ಹೇಳಿದರೆ, ಕಳೆದ 13 ವರ್ಷಗಳಿಂದ ನಿರಂತರ ಹೋರಾಟ ಮಾಡಿ ಯಾವ ಪಾಪಿ ಪೊಲೀಸ್ ಆವತ್ತು ಮಾಡಿದ ತಪ್ಪಿನಿಂದಾಗಿ ನಾವು ಇವತ್ತು ರಸ್ತೆಯಲ್ಲಿದ್ದೆವು, ಅದೇ ಒಬ್ಬ ಪೊಲೀಸ್ ಆಫೀಸರ್ ಇವತ್ತು ಕೂಡ ಇದನ್ನು ಮಾಡ್ತಾನೆ. 13 ವರ್ಷದ ಕೂಡ ಅಷ್ಟು ದೊಡ್ಡ ಆರೋಪಗಳಿದ್ರು ಕೂಡ ಇವತ್ತು ಈ SI ತಂಡದ ಒಳಗಡೆ ಇದ್ದುಕೊಂಡು ಒಬ್ಬ 100 ಹೆಣ ತೆಗೆದುಕೊಡ್ತೇನೆ, ನಾನೇ ಊತಿದ್ದೇನೆ, 20 ವರ್ಷ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದವನು ನಾನು, ಹೆಣ ಉಳುವ ಕೆಲಸ, ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ಅಪ್ರಾಪ್ತ ಹುಡುಗಿಯರಿಂದ ಹಿಡಿದು ಅದೆಷ್ಟು ಹೆಣಗಳನ್ನು ಊತಿದಂಥ 100 ಹೆಣಗಳನ್ನು ಊತಿದ್ದವನು ನಾನು. ಬಲಾತ್ಕಾರವಾಗಿ ನನ್ನನ್ನು ಉಳ್ಳಲ್ಪಟ್ಟಿದೆ. ಇವತ್ತು ನನಗೆ ಜ್ಞಾನೋದಯ ಆಗಿದೆ, ನನ್ನ ಕರ್ಮದ ಅರಿವಾಗಿದೆ, ನನಗೆ ಇದರಿಂದ ಮುಕ್ತನಾಗಬೇಕು ನಾನು ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಬಂದವನನ್ನೇ ಬ್ಲ್ಯಾಕ್ ಮೇಲ್ ಮಾಡಿ ಪೂರ್ತಿ ಪ್ರಕರಣವನ್ನು ನಾಶ ಮಾಡಲಿಕ್ಕೆ ಆಗಿದ್ದೇ ನನಗೆ ಇವತ್ತು SITಯ ಮೇಲೂ ಕೂಡ ಸಂಶಯ ಬರಲಿಕ್ಕೆ ಶುರುವಾಗಿದೆ. ಯಾಕಂತ ಹೇಳಿದರೆ ನಾವು ಎಲ್ಲರನ್ನು ದೂಷಣೆ ಮಾಡೋದಿಲ್ಲ, ಬಿಡಿ, ನಾವು ಎಲ್ಲರನ್ನು ದೂಷಣೆ ಮಾಡೋದಿಲ್ಲ. ಆದರೂ ಇಲ್ಲಿ ಯಾರ ಮುಂದೆ ಈ ಕಾರ್ಯ ನಡೆದಿದೆ? ಎಂಥ ಆಫೀಸರ್ಸ್ಗಳು ಸ್ವಾಮಿ, ಎಂಥ ಆಫೀಸರ್ಸ್ಗಳು? ಅವರ ಮಧ್ಯದಲ್ಲಿ ನಿಂತ್ಕೊಂಡು ಅದಷ್ಟೇ ಜಾಗದಲ್ಲಿ ಇಷ್ಟು ದೊಡ್ಡ ಅನಾಹುತ ಮಾಡಲಿಕ್ಕೆ ಹೊರಟಿದ್ದಾನೆ ಅಂತ ಹೇಳಿದರೆ ಇದು ಪ್ರಪಂಚ ಕಂಡು ಕೇಳರಿಯದಂಥ ಆರೋಪ. ಅವನನ್ನು ಶಿಕ್ಷೆಗೆ ಗುರಿ ಮಾಡಬೇಕು, ಗಲ್ಲಿಗೆ ಏರಿಸಬೇಕು. ನಾಳೆ ಏನು ಆವತ್ತು ಯೋಗೀಶ ಸೌಜನ್ಯಳ ಹೋರಾಟ 2012ರಲ್ಲಿ ಮಾಡಿದಂಥ ತಪ್ಪು ಎಲ್ಲ ಫಾರೆನ್ಸಿಕ್ ಲಾಬಿಗೆ ಕಳಿಸಲಿಕ್ಕೆ ಅಂತೇಳಿ ತೆಗೆದಿಟ್ಟಂಥ ಎಲ್ಲ ಡಬ್ಬವನ್ನು ನುಂಗಿದ್ದಾನಲ್ಲ, ತಿಂದಿದ್ದಾನಲ್ಲ ಪಾಪಿಷ್ಟ, ಅದಕ್ಕಿಂತ ದೊಡ್ಡ ಪಾಪ IPS IAS ಅಧಿಕಾರಿ ಇಡೀ ದೇಶ ಕಾಣುವಂಥ ಅವರು ನೋಡಿ. ಈಗ ಮೊಹಂತಿಯವರನ್ನು ಕೇಂದ್ರ ಕೇಳ್ತಾ ಇದೆ ಅಂತೆ, ಎಂಥ ಆಫೀಸರ್ ಇರಬೇಕು?
ಅವರ ಕಾಲಪುಟದಲ್ಲಿ ಇದು ಮಾಡ್ತಾರೆ ಅಂತ ಹೇಳಿದರೆ ನನಗೆ ಭಾಳ ಒಂದು ನೋವಿನ ಸಂಗತಿ. ನನಗೆ SIT ಮೇಲೆ ಇನ್ನೂ ಪಾರದರ್ಶಕವಾಗಿ ಅದಕ್ಕೆ ನಿವೃತ್ತ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರುಗಳನ್ನು ಆಯ್ಕೆ ಮಾಡಲೇಬೇಕು. ನಮಗೆ ಡೌಟ್ ಇದೆ. ಇನ್ನು ನಾವು ಖಂಡಿತವಾಗಿ ಇದನ್ನು ನೀವು ಹೇಳೋದನ್ನು ಕೇಳಲಿಕ್ಕೆ ನಾವು ಏನು ನಿಮ್ಮ ಜನಗಳಲ್ಲ. ಸರ್ಕಾರ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ನಮ್ಮ ಜನಗಳು ನೀವು. ನಮ್ಮ ರಕ್ಷಣೆಗಾಗಿರುವವರು. ರಕ್ಷಣೆಗೆ ಇರುವವನ್ನೇ ಭಕ್ಷಣೆ ಮಾಡಿದರೆ ಏನು ಮಾಡಬೇಕು ಸ್ವಾಮಿ? ಎಲ್ಲಿ ನ್ಯಾಯ ಕೇಳಬೇಕು? ನಾನು 13 ವರ್ಷದಿಂದ ಈ ಒಂದು ಸೌಜನ್ಯ ಎನ್ನುವ ಅಮಾಯಕ ಅತೃಪ್ತ ಹೆಣ್ಣು ಮಗಳ ಬಲಿದಾನಕ್ಕೋಸ್ಕರ ನಾವು ಹೋರಾಟ ಮಾಡಿದ್ರು ನ್ಯಾಯ ಸಿಗೋದಿಲ್ಲ. 13 ವರ್ಷದಲ್ಲಿ ರಸ್ತೆಯಲ್ಲಿದ್ದು ಇಷ್ಟು ದೊಡ್ಡ ಒಂದು SIT ಫಾರ್ಮೇಟ್ ಆಗಲಿಕ್ಕೆ ಕಾರಣನೇ ಈ ಸೌಜನ್ಯಳ ಹೋರಾಟ. ಅದಕ್ಕೆ ಸರಿಯಾಗಿ ದೇವರಂತ ಒಬ್ಬ ಸತ್ಯವನ್ನು ಪ್ರತಿಬಿಂಬಿಸುವಂಥ ಸುಪ್ರೀಂ ಕೋರ್ಟಿನ ಒಬ್ಬ ಒಳ್ಳೆಯ ಯಾವುದೇ ಕಲಂಕ ಇಲ್ಲದಂತೆ ಒಂದು ಜನಸಾಮಾನ್ಯರ ಸತ್ಯದ ಬಗ್ಗೆ ಎಷ್ಟೋ ಕೇಸುಗಳನ್ನು ಮಾಡಿ ಇವತ್ತು ಮುಂದೆ ಬಂದು ಆ ಯಾರು ಅಮಾಯಕ ಏನು ಅನಾಮಿಕ ಅನ್ನುವಂಥ ಒಬ್ಬ ಭೀಮಾ ಅಂತ ಅನ್ನುವನಿಗೆ ಅವನ ಹತ್ರ ಎಲ್ಲ ಮಾಹಿತಿಗಳನ್ನು ತೆಕ್ಕೊಂಡು ನ್ಯಾಯ ಕೊಡಿಸಿ ಅಂತ ಹೋದರೆ ಒಂದು ಕೋರ್ಟಿನ ಸುಪ್ರೀಂ ಕೋರ್ಟ್ನ ಲಾಯರ್ ಕೊಟ್ಟಂಥ ಒಟ್ಟಿಗೆ ಹೋಗಿ ಅವರು ಕೊಟ್ಟಂಥ ಒಂದು ಕಂಪ್ಲೇಂಟ್ನಲ್ಲಿ ಆರೋಪಿ ಯಾರು ಈ ಮಂಜುನಾಥ ಅನ್ನುವಂಥ ಒಬ್ಬ SIT ಒಳಗೆ ಇರುವಂಥ ಒಬ್ಬ ಅಧಿಕಾರಿ ಸಾಕ್ಷ್ಯ ನಾಶ ಮಾಡ್ತಾನೆ ಅಂತ ಹೇಳಿದ್ರೆ ಇನ್ನು ಯಾವ ರೀತಿ ಒಪ್ಕೊಳ್ಬೇಕು ಸ್ವಾಮಿ ನಾವು? ಇವತ್ತು ರಾಜ್ಯ ಸರ್ಕಾರ ಈ ಒಂದು SIT ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಆರಂಭದಲ್ಲೇ ಸ್ವಾಗತ ಮಾಡಿದವರು ನೀವು. SIT ತಂಡ ಧರ್ಮಸ್ಥಳಕ್ಕೆ ಬಂದು ಏನು 5 ದಿವಸಗಳ ಕಾಲ ಕಾರ್ಯಾಚರಣೆ ಮಾಡಿದಾಗಲೂ ತಾವು ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ. ಅಂದ್ರೆ ನೀವು ಅದಕ್ಕೆ ಒಂದು ತನಕ ನೀಡಿಲ್ಲ. ನಾನು ನಿನ್ನೆ ತನಕ ಇನ್ನು ಮಾತಾಡ್ತೇನೆ. ಮಹೇಶ್ ಶೆಟ್ಟಿ ತಿಮರೋಡಿ ಮಾರ್ಗಕ್ಕೆ ಇಳಿತಾನೆ ಮುಂದಿನ ದಿನಗಳಲ್ಲಿ. ಯಾಕೆ ಈ ಒಂದು ಪ್ರಶ್ನೆ ಕೇಳ್ತಾನೆ ಇದ್ದೆ, ಇವಾಗ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಅಂದ್ರೆ ನೀವು ಈ ಒಂದು ದಕ್ಷ ಅಧಿಕಾರಿಗಳನ್ನು ವಿಶ್ವಾಸಾರ್ಹಕ್ಕೆ ತೆಗೆದುಕೊಳ್ಳದೆ ಹೋದರೆ ಅದು ನಿಮ್ಮಿಂದ ಆಗುವಂತಹ ಪ್ರಮಾದ, ಅಥವಾ ನೀವು ಮಾಡ್ತಾ ಇರುವಂತಹ ತಪ್ಪು, ನೀವು ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ, ನಿಮ್ಮದೇ ಆ ಒಂದು ದಿಶೆಯಲ್ಲೇ ಸಾಗಬೇಕು ಅಂದರೆ ಅದು ನಡೆಯುವಂತಹ ಕೆಲಸ ಅಲ್ಲ ಅಂತ ಹೇಳ್ತಾ ಇದ್ರು. ನಾವಿವತ್ತು ಅದಕ್ಕೆ ನೀವು ಒಂದು ಸ್ಪಷ್ಟೀಕರಣ ಕೊಡಬೇಕು. ಇವತ್ತು 5ನೇ ದಿವಸ ಆಗಿರುವಂತಹ ಸಂದರ್ಭದಲ್ಲೂ 6ನೇ ಸ್ಪಾಟ್ ಸಿಕ್ಕಿದಂತಹ ಸಂದರ್ಭದಲ್ಲೂ ಯಾವುದೇ ವಿಚಾರದಲ್ಲಿ ಇವತ್ತು ಮಾತಾಡ್ತಾ ಇರಲಿಲ್ಲ, ನಿಮ್ಮ ಮನಸ್ತಾಪ ಇರಲಿಲ್ಲ, ನೀವು ಬೆಂಬಲವಾಗಿ ಕೊಟ್ಟಿದ್ರಿ, ಅದಕ್ಕೆ ನೀವು ಸುಮ್ಮನಿದ್ರಿ. 7-8 ತನಕ ಹೋದಾಗಲೂ ನಾವು ಮಾತಾಡಲಿಲ್ಲ. ಆದರೆ ಯಾವತ್ತು ಈ ಒಂದು ಅಧಿಕಾರಿ ಅಥವಾ ಏನು ಮೊಬೈಲನ್ನೇ ನಿಷೇಧ ಮಾಡಿದಂತಹ ಪ್ರದೇಶದಲ್ಲಿ ವಿಶ್ವಲ್ಸ್ ಸಿಗುತ್ತೆ, ಮೊಬೈಲ್ ಯೂಸ್ ಮಾಡುವಂತಹ ವಿಶ್ವಲ್ಸ್, ಅದೇ ಅಧಿಕಾರಿಗಳ ಮುಂದ್ಗಡೆನೇ ಈತ ಮಾತಾಡ್ತಾನೆ. ಇವೆಲ್ಲ ಸನ್ನಿವೇಶಗಳು ನಾವು ಕಣ್ಣ ಮುಂದೆ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅವರು ಸಾಮಾನ್ಯ ವ್ಯಕ್ತಿಗೆ ತೋರುವಂತಹ ಏನು ಆ ಒಂದು ಚಿಂತನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಿರುತ್ತೆ. ಸೊ ನೀವು ಇವತ್ತು ಪ್ರತಿಕ್ರಿಯೆ ಕೊಡಲಿಲ್ಲ ಅಂದರೆ ಮುಂದಿನ ದಿವಸಗಳಲ್ಲಿ ಇದೇ ಪ್ರಕ್ರಿಯೆಗಳು ಮುಂದೆ ಸಾಗ್ತಾ ಹೋದರೆ ಯಾವ ದಿಶೆಯಲ್ಲಿ ಒಂದು ಪ್ರಕರಣ ಸಾಗಬಹುದು ಎನ್ನುವುದರ ಬಗ್ಗೆ ನಿಮಗೂ ಕೂಡ ಅನುಮಾನ ಇರುತ್ತೆ. ನೋಡಿ ಸರ್, ಅದರೊಳಗಡೆ ಒಬ್ಬ ಮಂಜುನಾಥ ಅಲ್ಲ, ಇನ್ನೂ ತುಂಬ ಮಂಜುನಾಥನವರಿದ್ದಾರೆ. ನಿರ್ಮಾ ವಾಷಿಂಗ್ ಪೌಡರ್ ಹಾಕಿ ಕ್ಲೀನ್ ಮಾಡಿ, ಅದನ್ನು ಕ್ಲೀನ್ ಮಾಡಿ, ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರನ್ನು ನೇಮಕ ಮಾಡಿ. ನಮಗೆ ಡೌಟ್ ಇನ್ನು ನೋಡಿ, ಒಂದು ಸಲ ಒಂದು ಕುಂಬಳಕಾಯಿ ಕೊಳ್ತರೆ ಏನಾಗ್ತದೆ? ಪೂರ್ತಿ ಕೊಳ್ತೋಗ್ತದೆ. ಅದು ಒಂದು ಈರುಳ್ಳಿ ಚೀಲದಲ್ಲಿ ಒಂದು ಈರುಳ್ಳಿ ಕೊಳ್ತೋದ್ರೆ ಇಡೀ ಗೋಣಿಯೇ ಸತ್ಯಾನಾಶ ಹೋಗ್ತದೆ, ಗೊತ್ತಿದೆ ಅಲ್ವಾ? ಈಗ ಒಬ್ಬನಿಂದಾಗಿ ನಾವು ಹೇಗೆಪ್ಪ ನೀವು ಕೇಳ್ಬೋದು, ನಿಮಗೆ ಪೊಲೀಸ್ನವರ ಮೇಲೆ ನಂಬಿಕೆ ಇಲ್ಲ, ನಿಮಗೆ ಅದು ಇಲ್ಲ, ನಿಮಗೆ ಇದಿಲ್ಲ. ಆಯ್ತಪ್ಪ, ನಮಗೆ ನಂಬಿಕೆ ಇಲ್ಲ, ಸರಿ. ನಾವು ಯಾಕಂತೇಳಿದ್ರೆ ನಂಬಿಕೆ ಯಾಕೆ ಇಲ್ಲ ಅಂತೇಳಿದರೆ ಪೊಲೀಸರೇ ಮಾಡಿದಂಥ ತಪ್ಪುಗಳು ಧರ್ಮಸ್ಥಳದಲ್ಲಿ 1000 ಉದಾಹರಣೆಗಳಿದ್ದಾವೆ. ಅದನ್ನೇ ನೆಪ ಮಾಡಿಕೊಂಡು ನಾವು ಇವತ್ತು ಆದರೂ ಒಳ್ಳೆ ಟೀಮ್ ಬಂದಿದೆ. ಟೀಮಿನ ಒಳಗಡೆ ಇರುವಂಥವರು ಬೇಲಿ ಎದ್ದು ಒಳಮೇದಾಗೆ ಮಾಡಿದರೆ ಇದಕ್ಕೆ ಯಾರು ಉತ್ತರ ಕೊಡಬೇಕು? ಹೌದು, ಈ ಒಂದು ತನಿಖೆ ಇನ್ನಷ್ಟು ಪಾರದರ್ಶಕ ಆಗಬೇಕು ಅಂದರೆ ಈ ಒಂದು ನಮ್ಮ ಸಾಕ್ಷಿದಾರನ ಪರ ವಕೀಲರು ಕೂಡ ಈ ಒಂದು SIT ತನಿಖೆಯಲ್ಲಿ ಇದ್ದರೆ ಅದು ಉಪಯುಕ್ತ ಆಗ್ಬೋದು ಅಥವಾ ಬೆಳವಣಿಗೆ ಆಗ್ಬೋದು ಅಂತ ಹೇಳ್ತೀರಾ ನೀವು? ನೋಡಿ, ನಾನು ಒಂದೇ ಹೇಳ್ತೇನೆ, ಇದು ಆಧುನಿಕ ಯುಗ ಇದು, ಹೌದಲ್ವಾ? ಏನು ಒಂದು ಕಡ್ಡಿ ಮಣ್ಣಿನೊಳಗೆ ಹೋದರೆ ಅದನ್ನು ತೆಗೆಯುವಂಥ ಮಿಷಿನ್ ಇದೆ. ಇವತ್ತಿಗೆ ದಿವಸ ಎಷ್ಟಾಯಿತು? ಒಂದು 1995ರಿಂದ 2025 ಈಗ ಎಷ್ಟು ವರ್ಷ ಆಯಿತು? 40 ವರ್ಷ ಆಯಿತು. ಅದರಲ್ಲಿ 2014ರ ಮೇಲೆ ಅವನಿಲ್ಲ. 2014ರ ಮೇಲೆ ಅವನಿಲ್ಲ, ಅವನು ಊರು ಬಿಟ್ಟು ಹೋಗಿದ್ದಾನೆ. ಯಾರೋ ಎದುರಿಸಿದ್ದಾರೆ, ಕೊಲೆ ಮಾಡ್ತಾನೆ ಅಂತ ಹೇಳಿದರೆ, ಯಾರೋ ಅವನ ಜೊತೆಯಲ್ಲಿರುವವನನ್ನು ಸಾಕ್ಷಿಯನ್ನು ರವಿ ಪೂಜಾರಿಯನ್ನು ಕೊಲೆ ಮಾಡಿದ್ದಾರೆ.
ರಾಧಾಕೃಷ್ಣ ಗೌಡ ಅನ್ನುವಂಥದ್ದೇ ಅವನೇ ಕೊಲೆ ಮಾಡಿ ನೇತ ಹಾಕಿಸೋದು ಕೂಡ ಇವನಿಗೆ ಹೇಳಿದ್ದಾನೆ. ಈಗ ಅನಾಮಿಕ ಯಾರಿದ್ದಾನೆ ಅವನ ಹತ್ರ ಹೇಳಿದ್ದಾನಂತೆ. ಇದು ಎಲ್ಲವನ್ನು ಹಿಡ್ಕೊಂಡು ಇನ್ನು ನಾನು ಉಳಿದರೆ ನನ್ನ ಮನೆಯವರನ್ನು ಬಿಡಿದಲ್ಲ, ನಮ್ಮನ್ನು ಬಿಡಿದಲ್ಲ ಅಂತ ಓಡಿದವನು 11 ವರ್ಷದ ಮೇಲೆ ಬಂದು ನಿಮಗೆ ಹೇಳ್ತೇನೆ, ಇದು ಬೆಟ್ಟ, ಇದು ಬೆಟ್ಟ. ಇವನು ಪೂರ್ತಿ ಆ ಬೆಟ್ಟದ ಸುತ್ತ ನೇತ್ರಾವತಿ ನದಿಯ ಭಾಗದಲ್ಲಿ ಬಾಡಿ ಹಾಕಿದ್ದಾನೆ. ಅವನು ಹೇಳುವಂಥದ್ದು ಮೊನ್ನೆ ಪಾಯಿಂಟ್ ಮಾಡಿರೋದು ಕೂಡ ಹಾಗೆ ಹೇಳ್ತಿದ್ದಾನೆ. ನಾನು ಪಾಯಿಂಟ್ ಮಾಡಿ ನಾನೆಲ್ಲ ವಿಜುವಲ್ಸ್ ಎಲ್ಲ ನೋಡ್ತಾ ಇರ್ತೇನೆ ನಾನು. ಅದನ್ನು ನೋಡುವಾಗ ನನಗೆ ಅನಿಸ್ತದೆ, ಒಂದು ಬೆಟ್ಟದ ಮೇಲಿಂದ ನೀರು ಒಡ್ಕೊಂಡು ಬಂದದ್ದು ಎಲ್ಲಿ ಹೋಗ್ತದೆ? ಆ ಮಣ್ಣು ಕೊಚ್ಚಿಕೊಂಡು ಹೋಗೋದಿಲ್ವ? ಯಾರು ಕೂಡ ಒಂದು ಸಾಮಾನ್ಯ ವ್ಯಕ್ತಿಗೆ ಪರಿಜ್ಞಾನ ಬೇಕು. ನಮ್ಮ ಮನೆಯಲ್ಲಿ ಒಂದು ಮಣ್ಣಿನಲ್ಲಿ ಹೂತ್ರೆ ನಾವು ಎಷ್ಟು ದೊಡ್ಡ ದಿಬ್ಬ ಮಾಡ್ತೇವೆ, ಮಣ್ಣಲ್ಲಿ ಹೂತು ಒಂದು ನಮ್ಮಲ್ಲಿ ಮನೆಯಲ್ಲಾದರೆ 5-6 ಫೀಟು ಹೂಳುವವರೆಗೆ ಗುಂಡಿ ತೋಡ್ತಾರೆ. ಇಲ್ಲಿ ಇವನೇನು ಮಾಡ್ತಾ ಇದ್ದ? ಒಬ್ಬನೇ ಹೋಗ್ಬೇಕಿತ್ತಲ್ಲಿ, ಒಬ್ಬನೇ ಹೋಗಿ ಹಾಕಿ ಬರೋದು. ಇವನು 1 ಫೀಟಲ್ಲಿ ಹಾಕಿದ್ದಾನೆ, 1.5 ಫೀಟಲ್ಲಿ ಹಾಕಿದಾನಂತೆ, 2.5 ಫೀಟಲ್ಲಿ ಹಾಕಿದಾನಂತೆ. ಅಂದರೆ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷನ ಮಾತಾಡ್ತಾ ಇದ್ರು, ಅವರು ಡೈರೆಕ್ಟಾಗಿ ಬರ್ತಾ ಇರಲಿಲ್ಲ. ನಾವೇನು ಒಂದು ಹೂಳುವಂಥ ಕಾರ್ಮಿಕರಿದ್ದರು, ಅವರ ಜೊತೆ ಸಹಾಯಕ್ಕಾಗಿ ಕರಿತಾ ಇದ್ದೇವೆ ಅನ್ನುವಂಥ ಒಂದು ಮಾಹಿತಿ ಹೊರಗಡೆ ಬಂದಿತ್ತು. ನೋಡಿ ಸ್ವಾಮಿ, ಅನಾಥ ಶವಗಳನ್ನು ಉಳ್ಬೇಕಾದ್ರೆ, ಈ ಕೊಂದ ಮರಳದಾದಂಥ ಹೆಣಗಳನ್ನು ಉಳ್ಬೇಕಾದ್ರೆ ಅದಕ್ಕೆ ನಿರ್ದಿಷ್ಟವಾದಂಥ ಕಾನೂನುಗಳಿದ್ದಾವೆ. ಎಲ್ಲಿ ಪಾಲನೆ ಮಾಡಿದ್ದಾರೆ ಅವರು? ಮೊನ್ನೊಬ್ಬ ಪಂಚಾಯತ್ ಅಧ್ಯಕ್ಷ ಮಾತಾಡ್ತಾನೆ, ನಾವು ನಾಯಿಯನ್ನು ಕೂಡ ಈ ರೀತಿ ಉಳುವುದಿಲ್ಲ ಅಂತ ಹೇಳಿ. ಅವನ ಮನೆಯಲ್ಲಿ ಪಕ್ಕದ ಮನೆಯದ್ದು ನಾಯಿ ಹೋದ್ರೆ ಗುಂಡು ಹಾಕಿಕೊಳ್ತಾನೆ ಅವನು. ಅವನು ಪೂರ್ತಿ ಹಿಸ್ಟ್ರಿ ಧರ್ಮಸ್ಥಳ ಗ್ರಾಮದಲ್ಲಿ ತೆಗೀರಿ, ಎಷ್ಟೆಷ್ಟು ಏನೇನು ಪಾಪ ಕೃತ್ಯಗಳು ಮಾಡಿ ಮುಂದಿನ ದಿನ ಇರ್ತೇವೆ ನೋಡಿ. ಮುಂದಿನ ದಿನ ಏನೇನು ಪಾಪ ಮಾಡಿದ್ದಾನೆ, ಎಷ್ಟೆಷ್ಟು ಹುಡುಗಿಯರನ್ನ ಹಾಳು ಮಾಡಿದ್ದಾನೆ, ಅದೆಲ್ಲ ಹೇಳ್ತೇವೆ ನಾವು ಮುಂದಿನ ದಿನಗಳಲ್ಲಿ. ಇರಲಿ ಈಗ ಅದು. ಆದರೂ ಹೇಳುವಂಥದ್ದು, ಫಾರೆಸ್ಟ್ ಜಾಗದಲ್ಲಿ, ರಿಸರ್ವ್ ಫಾರೆಸ್ಟಲ್ಲಿ ಈಗ ನೋಡಿ, ಈಗ ಅದು ರಿಸರ್ವ್ ಫಾರೆಸ್ಟ್. ಈಗ ಇವನ್ನೆಲ್ಲ ಪಾಯಿಂಟ್ ಮಾಡಿದಂಥ ಜಾಗಗಳಿದ್ದಲ್ಲ, ಅದು ಹಿಂದೆ ಇದ್ದದ್ದು ಅದು ಧರ್ಮಸ್ಥಳದ. ಎಲ್ಲಿ ನಮಗೆಲ್ಲ ಗೊತ್ತಿದ್ದದ್ದು ಅದು ಧರ್ಮಸ್ಥಳದ್ದು ಅಂತೇಳಿ. ಅದು ನೋಡಿದರೆ ಈಗ ರಿಸರ್ವ್ ಫಾರೆಸ್ಟ್ ಅಂತ ಹೇಳ್ತಾರೆ, ಫಾರೆಸ್ಟ್ ಅಂತ ಹೇಳ್ತಾರೆ. ಅದರ ಒಳಗಡೆ ನಾನು ಹೇಳೋದು, ಇದು ಹೆಣ ಕೊಂಡೋಗಿ ಬಿಸಾಡಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟವ್ರು? ಒಂದು ಫಾರೆಸ್ಟ್ ಪರ್ಮಿಷನ್ ಕೊಡಬೇಕು, ರೆವೆನ್ಯೂ ಇಲಾಖೆ ಪರ್ಮಿಷನ್ ಕೊಡಬೇಕು, ರಿಸರ್ವ್ ಫಾರೆಸ್ಟ್ನವರು ಪರ್ಮಿಷನ್ ಕೊಡಬೇಕು. ರಿಸರ್ವ್ ಫಾರೆಸ್ಟ್ನಲ್ಲಿ ಒಂದು ಹುಲ್ಲು ಕಡ್ಡಿ ಕೀಳ್ಬೇಕಾದ್ರೆ ಪರ್ಮಿಷನ್ ಬೇಕಾಗ್ತದೆ. ಇದು ಯಾರ ಹತ್ರ ಪರ್ಮಿಷನ್ ತಗೊಂಡಿದ್ದಾರೆ? ಇದಕ್ಕೆಲ್ಲ ಉತ್ತರ ಅವರು ಬಾಯಿ ಬಿಡ್ಕೊಳ್ತಾರಲ್ಲ. ಅಲ್ಲಿ ಉಪಾಧ್ಯಕ್ಷ, ಮಾಜಿ ಅಧ್ಯಕ್ಷ, ಅಲ್ಲಿ ಆ ರಿಕ್ಷಾದ ಕೆಲವು ಮಾತಾಡ್ತವೆ, ಅಲ್ಲಿ ಆಂಬುಲೆನ್ಸಿನ ಡ್ರೈವರ್ ಮಾತಾಡ್ತಾನೆ, ಇನ್ನು ಅಲ್ಲಿಯ ಛತ್ರದವರು, ಬಿಲ್ಡಿಂಗ್ನವ್ರನ್ನೆಲ್ಲ ನಿನ್ನೆ ಕರೆಸಿ ಏನೋ ಎಲ್ಲ ಇದು ಮಾಡ್ತಾ ಇದ್ರಲ್ಲ, ಲೆಫ್ಟ್ ರೈಟ್ ಮಾಡ್ತಾ ಇದ್ರಲ್ಲಿ. ಎಲ್ರು ಹೋಗ್ಬೇಕು. ಒಂದು ದೊಡ್ಡ ಚಾನಲ್ನವ್ರು ಬಂದಿದ್ದಾರೆ ಅಂತ ಹೇಳಿ ಅವರೆಲ್ಲ ಮಾತಾಡೋದು ನೋಡಿದ್ರೆ, ಇವರೆಲ್ಲ ನೋಡಿ ಒಬ್ಬೊಬ್ಬ ಮಾಡಿದಲ್ಲ ಅಲ್ಲಿ ಧರ್ಮಸ್ಥಳದಲ್ಲಿ. ಇವರ ಜೊತೆ ಯಾರಿದ್ದಾರೆ ಅವರೆಲ್ಲ ಪಾಪ ಕೃತ್ಯಗಳನ್ನು ಮಾಡಿದಂಥ ಹೆಣಗಳಲ್ಲಿ ಇರುವಂಥದ್ದು. ಅವರಿಗೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಅಪ್ಪ ಸತ್ರೆ ಮಕ್ಕಳು ಕೂಡ ಸಾಯ್ಬೇಕಾಗ್ತದೆ ಅನ್ನುವಂಥ ಮನೋಭೂಮಿಕೆಯಲ್ಲಿ ಅವರು ಇವತ್ತು ಸ್ಟೇಟ್ಮೆಂಟನ್ನು ಕೊಡುವಂಥದ್ದು. ಏನಾಗ್ತದೆ ಅಂತ ಅವರು ವಿಚಲಿತರಾಗಿದ್ದಾರೆ. ಬಾಡಿ ಸಿಗ್ಲಿಲ್ಲ. ಯಾಕೆ ಸಿಗ್ಲಿಲ್ಲ? ಯಾಕೆ 11 ವರ್ಷದಲ್ಲಿ ನಾಶ ಮಾಡಲಿಕ್ಕೆ? ನೋಡಿ, ನಿಮ್ಗೆ ಒಂದು ಉದಾಹರಣೆ ಹೇಳ್ತೇನೆ. ನೀವು ನನ್ನ ಮೀಡಿಯಾದಲ್ಲಿ ಎಲ್ಲ ಸಭೆಗಳಲ್ಲಿ ನೀವು ಕೇಳಿರ್ಬೋದು, 2013-12 ಇಲ್ಲಿ ತನಕ ನಾನು ಫಸ್ಟ್ ನನ್ನ ಮೇಲೆ ಕೇಸ್ ಮಾಡಿ 1 ತಿಂಗಳ ಮೇಲೆ ಬೇಲಾಗಿ ಬರುವುದೇ ಸೌಜನ್ಯಳ ಮನೆಗೆ. ಆ ಮನೆಯಲ್ಲಿ ಆವತ್ತು ಹೇಳಿದ್ದೇನೆ, ಇಲ್ಲಿ ಒಂದು ಗ್ಯಾಂಗ್ ರೇಪ್ ಮಾಡುವಂಥ ಟೀಮ್ ಇದೆ. ಯಾರ ಮೇಲೆ ಆರೋಪ ಮಾಡಲಿಲ್ಲ, ಸತ್ಯವಾಗಲು ಹೇಳ್ತೇನೆ. ಆ ವಿಡಿಯೋ ಈಗಲೂ ಕೂಡ ಇರ್ಬೋದು. ಮತ್ತು ಎಲ್ಲ ಈಗ ಅತ್ಯಾಚಾರಿಗಳ ಎಲ್ಲ ಸಾಧಾರಣ ವಿಡಿಯೋಗಳನ್ನು ಯೂಟ್ಯೂಬ್ಗಳಿಂದ ಅದರಿಂದ ಡಿಲೀಟ್ ಮಾಡಿಸಿದ್ದಾರೆ. ಅದು ಬೇರೆ ಇರಲಿ, ಸತ್ಯ ಒಂದು, ಆ ಭಗವಂತ ಇದ್ದಾನೆ, ಮಂಜುನಾಥ ಅಣ್ಣಪ್ಪ ಸ್ವಾಮಿ ನೋಡ್ಕೊಳ್ತಾನೆ. ಆವತ್ತು ಹೇಳಿದ್ದೆ ನಾನು, ಫಸ್ಟ್ 1 ತಿಂಗಳ ಮೇಲೆ ನಾನು ಬಂದದ್ದು ಸೌಜನ್ಯಳ ಮನೆಗೆ. ಯಾವಾಗ 3ನೇ ದಿನ ಸೌಜನ್ಯ ಸತ್ತು 3ನೇ ದಿನ ನನ್ನನ್ನು ಸ್ಟೇಷನ್ಗೆ ಕರೆಸಿ ನಾನ್ ಬೇಲೇಬಲ್ ಕೇಸ್ ಹಾಕಿ ಅಲ್ಲಿಂದ ನನ್ನನ್ನು ಎನ್ಕೌಂಟರ್ ಮಾಡಲಿಕ್ಕೆ ನೋಡಿದ ಮೇಲೆ ನಾನು ಓಡಿದವನು 1 ತಿಂಗಳ ಮೇಲೆ ಕೋರ್ಟಿಂದ ಜಾಮೀನು ತಗೊಂಡು ಮನೆಗೆ ಬಂದವನು ನಾನು.
ಬಂದು ನೋಡ್ತಾನೆ ಇಡೀ ಸೌಜನ್ಯಳ ಎಲ್ಲ ದಾಖಲೆಗಳನ್ನು ನಾಶ ಮಾಡಿ ಆಗಿದೆ. ಫಾರೆನ್ಸಿಕ್ ಲ್ಯಾಬ್ ಇದ್ದಿಲ್ಲ, ಯಾರ್ಯಾರು ಅಲ್ಲಿ ಮಧ್ಯಾಹ್ನ ಮಾತಾಡಿದ್ದಾರೆ ಆ ಹೆಣ್ಮಗಳನ್ನು ಎತ್ತುಕೊಂಡು ಹೋಗ ಅವ್ರದ್ದೊಂದು ಫೋನು ಕಾಲುಗಳನ್ನು ಅವರ ನಂಬರನ್ನು ಟ್ರೇಸ್ ಮಾಡಲಿಲ್ಲ, ಏನಿಲ್ಲ. ಆವತ್ತು ಹೇಳಿದ್ದೇನೆ ನಾನು, ಧರ್ಮಸ್ಥಳ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಎಷ್ಟೋ ಸಾವಿರ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗ್ತದೆ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಅದರಲ್ಲಿ ಇದು ಸೌಜನ್ಯ ಅಂದು ಒಂದು. ಇಲ್ಲಿ ಯಾವುದೇ ಒಂದು ದೊಡ್ಡ ಗ್ಯಾಂಗ್ ಇದೆ, ಅದು ಇದನ್ನು ಮಾಡ್ತಾ ಇದೆ. ಇಲ್ಲಿ ಮತ್ತೆ ರಾಬರಿ ಮಾಡ್ತಾ ಇದ್ದಾರೆ, ಕೈಯಲ್ಲಿ ಕೊರಳಲ್ಲಿ ಚಿನ್ನ ಅದೆಲ್ಲ ನೋಡಿದರೆ ಅದಕ್ಕೋಸ್ಕರ ದರೋಡೆ ಮಾಡ್ತಾರೆ, ಅವರನ್ನು ಕೊಂದು ಬಿಸಾಡ್ತಾರೆ, ಹೆಣ್ಣು ಮಕ್ಕಳನ್ನು ರೇಪು ಮಾಡಿ ಬಿಸಾಡ್ತಾರೆ. ಇದೆಲ್ಲವನ್ನು ಹೇಳಿದ ತಕ್ಷಣ ಮರುದಿವಸದಿಂದಲೇ ಅತ್ಯಾಚಾರಿಗಳ ಪರವಾಗಿರುವವರು ದೊಡ್ಡ ಮಟ್ಟದಲ್ಲಿ ರಾದ್ದಾಂತ ಮಾಡಿದ್ರು. ನನ್ನನ್ನು ಮನೆಯಿಂದ ಹೊರಗೆ ಬರದಾಗೆ 1 ವರ್ಷ ಪ್ರತಿಭಟನೆ ಮಾಡಿದ್ದಾರೆ. 2013ರಿಂದ ಆದಂಥ ಈ ಹೋರಾಟ, ಬೀದಿ ಹೋರಾಟ ಇವತ್ತಿನ ತನಕ ಮಾಡ್ತಾ ಇದ್ದೇವೆ. ಸುಳ್ಳಾದಾಗಾದ್ರೆ ನಾವೇನು ಹೇಳಿದ್ದು? ಅಲ್ಲಿ ಆಗಿದೆ. ಹಾಗಾದ್ರೆ ಆ ಹೆಣಗಳೆಲ್ಲಿದ್ದಾವೆ? ಈಗ ಸಾಕ್ಷಿದಾರ ಬಂದಿದ್ದಾನೆ, ಅವನಿಗೆ ಸರಿಯಾದ ಇದು ಕೊಡಿಯಲ್ಲ ನೀವು. ಇವತ್ತು ಎಷ್ಟೋ ಡಿಜಿಟಲ್ ಮಾಧ್ಯಮ, ಇದು ಎಷ್ಟೋ ಮಿಷಿನರಿ ಇದೆ, ಎಲುಬುಗಳನ್ನು ಹುಡುಕುವಂಥದ್ದು ಮಿಷಿನರಿ ಇದೆ. ನಮ್ಮ ಸರ್ಕಾರದಲ್ಲಿ ಒಂದು 60-70 ಲಕ್ಷ ದುಡ್ಡಿಲ್ಲ. ಎಲ್ಲಾದರೂ ಒಂದು ಮಗು ಇದರೊಳಗೆ ಕೊಳೆ ಬಾವಿ ಒಳಗೆ ಸತ್ತರೆ ಇವರು ಸಿಂಪೇತಿ ಕ್ರಿಯೇಟ್ ಮಾಡಲಿಕ್ಕೆ ಒಂದು 25-50 ಗಾಡಿ ಕಳಿಸ್ತಾರೆ, ಮಿಷಿನರಿಗಳನ್ನು ಕಳಿಸ್ತಾರೆ, ಆ ಮಗುವನ್ನು ಹೊರಗೆ ತೆಗಿತಾರೆ. ಒಂದು ಮಗುವಿನ ಮೇಲೆ ಪಾಪ ಪ್ರಜ್ಞೆ ಇದೆ ನಿಮಗೆ, ಸರ್ಕಾರಕ್ಕೆ, ಪೊಲೀಸ್ ಅಧಿಕಾರಿಗಳಿಗೆ, ಎಲ್ಲ ಡಿಪಾರ್ಟ್ಮೆಂಟ್ ಕಾರ್ಯಾಂಗದ ವ್ಯವಸ್ಥೆಗೆ, ಮಾಧ್ಯಮದವರಿಗೆ, ಅದು ಸಹ ಮೈನ್ ಸ್ಟ್ರೀಮ್ ಮಾಧ್ಯಮದವರಿಗೆ ಏನು ಬರೇ ದುಡ್ಡು ಮಾಡಲಿಕ್ಕೆಲ್ಲ, ಪೋಸ್ ಕೊಡ್ಲಿಕ್ಕೆಲ್ಲ, ರಾಜಕೀಯ ಮಾಡಲಿಕ್ಕೆಲ್ಲ. ಯಾಕೆ ಇಲ್ಲಿಗೆ ಒಂದು ಮಿಷನ್ ಬರೋದಿಲ್ಲ? ಡೇ 1ನಿಂದ ಕೇಳ್ತಾ ಇದ್ದಾರಂತಲ್ವಾ, ನಮ್ಮ ವಕೀಲರ ಟೀಮ್ನವರೇ ಕೇಳ್ತಾ ಇದ್ದಾರಂತೆ. ಒಂದು ನಮಗೆ ಈ GPR ತಂತ್ರಜ್ಞಾನವನ್ನು ಬಳಸಿ ತೆಗಿಬಹುದು. ಯಾಕಂತ ಹೇಳಿದ್ರೆ ಅಲ್ಲಿ 11 ವರ್ಷ ಅಲ್ಲ, 1995ರಿಂದ 2025 40 ವರ್ಷ ಬಾಡಿ ಹೇಗೆ ತೆಗಿಲಿಕ್ಕಾಗ್ತದೆ ಸ್ವಾಮಿ? ಅದು ಬೆಟ್ಟ ಹೀಗೆ ಇರುವಂಥದ್ದು, ಮಣ್ಣು ಒಡೆದು ಆ ಏನು ಏರಿ ಹಾಕಿರ್ತಾನೆ ಅದು ಎಲ್ಲ ನೆಲ ಸಮಾಗಿರ್ತದೆ. ಏನು ಅಂಗಳದಾಗಿ ನೆಲ ಇರುವಾಗ ಹೇಗೆ ಅವನು ಏನು ಜ್ಞಾನಿ, ಅವನೇನು ಬ್ರಹ್ಮನವನು, ಅವನಿಲ್ಲಾದರೆ ಅವನ ಬಾಡಿಯಲ್ಲಿ ಏನಾದರೂ ಮಿಷಿನ್ ಇದೆಯಾ? ಇಲ್ಲೇ ಇದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಕಷ್ಟಕರವೇ ಅದು, 100ಕ್ಕೂ 100 ಕಷ್ಟಕರ. ಯಾರಾದರೂ ಈ ಅಧಿಕಾರಿಗಳಿದ್ದಾರಲ್ಲ, ಅವರ ಮನೆಯಲ್ಲಿ ಅಂಥದ್ದೇನಾದರೂ ಗೋರಿ ಆಗಿದ್ರೆ ಅದನ್ನು ಒಂದ್ಸಲ ನೋಡಿ ಬರಲಿ, ಎಷ್ಟು ವರ್ಷದಿಂದ ಹಾಕಿದ್ದು, ಎಷ್ಟು ನೆಲ ಸಮ ಆಗಿದೆ ಅಂತ ನೋಡಿ ಬರಲಿ. ಅವ್ರು ಬೇಕಾದರೆ ಟ್ರಯಲ್ ನೋಡಿಕೊಂಡು ಬರಲಿ. ಅಷ್ಟು ಪರಿಜ್ಞಾನ ಬೇಕು. ಯಾಕೆ ಮಿಷಿನ್ ತರಿಸಲಿಕ್ಕೆ ಆಗೋದಿಲ್ಲ? ತಲೆ ಬೀಸಬೇಡ ಅಲ್ಲ, ಜನಗಳಿಗೆ ಉತ್ತರ ಕೊಡೋ, ತಲೆ ಬೀಸಬೇಡ. ಸಿಕ್ಕಿದ ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಕೇಳೋದು? ಯಾಕೆ ನೀವು SIT ಟೀಮ್ನವರು ಕೂಡ ಶಾಮೀಲಾಗ್ತಾ ಇದ್ದೀರಾ ನೀವು ಅಂತ ನಮಗೆ ಒಂದು ಡೌಟ್ ಬರ್ತಾ ಉಂಟು ಸೌಜನ್ಯ ಪರ ಹೋರಾಟಗಾರರಿಗೆ. ಅಲ್ಲ, ಇವತ್ತು SIT ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ಮಾಹಿತಿಯನ್ನು ಕೇಳಿತು ಮೊನ್ನೆ, ದಾಖಲೆ ಕೊಡಿ ಅಂತೇಳಿ. ಏನು 1995ರಿಂದ 2014ರವರೆಗೆ ನಡೆದಂತಹ ಪ್ರಕರಣಗಳ ಬಗ್ಗೆ ದಾಖಲೆ ಕೊಡಿ ಅಂತ. ಅದಕ್ಕೆ ಅವರು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದೆ ಅಂತ ಹೇಳಿದರೆ ಆ ಎಲ್ಲ ದಾಖಲೆಗಳು ಡಿಲೀಟ್ ಆಗಿವೆ ಅಂತ. ಸೊ ಅದು ನೋಡಿ, ಆ ದಾಖಲೆಗಳೆಲ್ಲ ಒಂದು ಬಾಂಗ್ಲಾದಲ್ಲಿದೆ, ಇಲ್ಲಾಂದರೆ ಪಾಕಿಸ್ತಾನದಲ್ಲಿರ್ಬೋದು. ಧರ್ಮಸ್ಥಳ ಅಂತ ಹೇಳಿದರೆ ರಿಪಬ್ಲಿಕ್ ಆಫ್ ಧರ್ಮಸ್ಥಳ. ಅಲ್ಲಿಯ ಅತ್ಯಾಚಾರಿಗಳ ಪರವಾಗಿ ಯಾರು ದಾಖಲೆ ಕೇಳಿದರೆ ಕೊಡುವುದಿಲ್ಲ ಸ್ವಾಮಿ, ಕೊಡುವುದಿಲ್ಲ. ಅವರು ಕರೆಕ್ಟ್ ಹೇಳಿದ್ದಾರೆ. ಅಲ್ಲಿ ಅಧಿಕಾರಿ ಇವತ್ತು ಹಿಂದಿನ ಕಾಲದಿಂದ ಏನು ಹಿಟ್ಲರ್ ಕಾಲದ್ದು ನಡ್ಕೊಂಡು ಬಂದಿದೆಲ್ಲ ಅದೇ ಇವತ್ತು ನಡೀತದೆ. ಈಗಲೂ ಕೂಡ ಇದು ಹೇಳೋದು ನಿಮ್ಮಿಂದ ಆಗೋದಿಲ್ಲ ಇದನ್ನು ನಿಲ್ಲಿಸಲಿಕ್ಕೆ. ಎಲ್ಲಿಯೂ ಆಗದವ್ರು ಏನು ಮಾಡ್ತಾರೆ ಹೇಳಿ? ನಾವು ಏನು ಮಾಡಬೇಕು? ಜನಾದೇಶಕ್ಕೆ ಹೋಗಬೇಕು. ಜನಾದೇಶ ನಾಳೆ ಬಂದು ಬಿಟ್ಟರೆ ಅನಾಹುತ ಆದರೆ ಇದಕ್ಕೆ ಸಂಬಂಧಪಟ್ಟ ಸರ್ಕಾರ ಅಧಿಕಾರಿಗಳು ಕಾರಣರಾಗ್ತೀರಿ. ಎಚ್ಚರಿಕೆ ಇರಲಿ. ನೀವು ಇವತ್ತು ಮಾಡಿದಂಥ, ನಿನ್ನೆ ಮಂಜುನಾಥ ಮಾಡಿದಂಥ ಆ ಪಾಪಿ ಕೆಲಸ ಅವನ ಪೂರ್ತಿಯ ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟು ಕೋಟ್ಯಾಂತರ ರೂಪಾಯಿ ಬಿಲ್ಡಿಂಗ್ಗಳು, ಅವನು ಎಷ್ಟು ಭ್ರಷ್ಟ ಅಧಿಕಾರಿ, ಅವನ ಜೊತೆಯಲ್ಲಿ ಇರುವಂಥ ಒಬ್ಬ ಸತೀಶ್ ನಾಯ್ಕ ಅಂತ ಹೇಳಿ ಇಲ್ಲಿಗೆ ಬಂದಿದ್ದಾನೆ, ಅವನೇ ಸಳಿ ಮಾಡಿ ಇಟ್ಟಿದ್ದಾನೆ. ಅವನನ್ನು ಅದಕ್ಕೆ ಇಲ್ಲಿಗೆ ಸೇರಿಸ್ಕೊಂಡಿದ್ದಾನೆ ನೋಡಿ. ಇನ್ನೊಂದು ಹುಳ ಬಿಟ್ಟು ಹೋಗಿದ್ದಾನೆ ಇಲ್ಲಿ, ಅವನನ್ನು ಜಾರಿಸಬೇಕಿದ್ರಿಂದ. ನಾವು ಹೇಳುವಂಥದ್ದು
ಇಂಟೆಲಿಜೆನ್ಸ್ ನಿಮ್ಮ ತನಿಖಾ ತಂಡದ ಒಳಗಡೆ ಇಂಟೆಲಿಜೆನ್ಸ್ ಇಲ್ವಾ? ಇಲ್ವಾ? ನಾಚಿಕೆ ಆಗ್ತದೆ ಸ್ವಾಮಿ, ನಮಗೆ ನಾಚಿಕೆ ಆಗ್ತದೆ ನಮಗೆ. ನೀವೆಲ್ಲ ಸೇರ್ಕೊಂಡು ಮುಚ್ಚಿಸ್ತಾ ಇದ್ದೀರಿ ಇದನ್ನು. ಮೂರ್ಖರು ನೀವೆಲ್ಲ. ಸರಿಯಲ್ಲ, ಇದು ಸರಿಯಲ್ಲ. ನಾವು ರಸ್ತೆಗೆ ಇಳಿತೇವೆ, ಬೆಂಕಿ ಆಗ್ತದೆ. ಮುಂದಿನ ದಿನಗಳಲ್ಲಿ ಇಡೀ ಜನ ಸಮೂಹ ಬೆಂಕಿ ಆಗ್ತದೆ. ಕಾನೂನಿನ ವಿರುದ್ಧ, ಕಾರ್ಯಾಂಗದ ವಿರುದ್ಧ, ಇಲಾಖೆಗಳ ವಿರುದ್ಧ ಬೆಂಕಿ ಆದರೆ ನಮಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಆ ರೀತಿ ನಿಮ್ಮ ಟೀಮಿನೊಳಗಡೆ ಒಬ್ಬ ಹುಳ ಇದ್ದದ್ದನ್ನು ನಿಮಗೆ ಸಹಿಸ್ಲಿಕ್ಕೆ ಆಗಲಿಲ್ಲ. ಅವನನ್ನು ಯಾರು ಅಂತ ನೋಡ್ಲಿಕ್ಕೆ ಆಗಲಿಲ್ಲ. ಅವನು ಭ್ರಷ್ಟ ಅಧಿಕಾರಿ. ಪೇಪರಲ್ಲಿ ಫೋಟೋ ಬಂದವನನ್ನು ತಂದು ಇಲ್ಲೇ ಹಾಕಿದ್ರಲ್ಲಿ ಇನ್ನೂ ಭ್ರಷ್ಟಾಚಾರ ಮಾಡು, ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡು ಅನ್ನೋಂಥ ಉದ್ದೇಶದಿಂದಲೇ ಮಾಡಿದ್ದಲ್ಲ ನೀವು. ಧಿಕ್ಕಾರ, ನಿಮಗೆ ಧಿಕ್ಕಾರ. ಖಂಡಿತ ಬಿಡುವುದಿಲ್ಲ ನಾವು ಸೌಜನ್ಯ ಪರ ಹೋರಾಟಗಾರರು. ನಾವು ಮುಂದಿನ ದಿನಗಳಲ್ಲಿ ನಾನು ಕೂಡ ಏನು ವಕೀಲರ ತಂಡ ಇದೆ ಅವ್ರ ಜೊತೆಯಲ್ಲಿ ಮಾತಾಡ್ತೇನೆ. ಅವರ ಏನು ಒಂದು ಯಾವ ರೀತಿಯಲ್ಲಿ ಅವರ ಸಾಕ್ಷಿಯ ಜೊತೆ ಸೇರಿಕೊಂಡು ಅವರು ಯಾವ ರೀತಿಯಲ್ಲಿ ಕಾನೂನು ರೀತಿಯ ಹೋರಾಟ ಮಾಡ್ತಾರೆ, ಅದೇ ರೀತಿ ನಾವು ಬೀದಿಯಲ್ಲಿ ಜನಗಳನ್ನು ಎಬ್ಬಿಸ್ತೇವೆ. ನೋಡುವ ಯಾರು ತಡೀತಾರೆ ನಮ್ಮನ್ನು ಅಂತೇಳಿ. ಅಲ್ಲ, ಇನ್ನು ನಡೆಯುವಂಥ ತನಿಖೆಗಳು ಪಾರದರ್ಶಕವಾಗಿರಲಿ, ಬಹಿರಂಗ ಆಗಿರಲಿ, ಯಾವುದೇ ಗೌಪ್ಯತೆ ಬೇಡ. ಯಾಕೆ ಈ ಒಂದು ಪ್ರಕರಣ ಪಾರದರ್ಶಕತೆ ಇರಬೇಕು? ಯಾಕೆ ದಿವಸಕ್ಕೆ ಸಿಕ್ಕಿದನ್ನು ಯಾಕೆ ಹೇಳೋದಿಲ್ಲ ಇವರು? ಯಾಕೆ ಮುಚ್ಚಿಡ್ತಾರೆ? ಸಿಗ್ಲಿಲ್ಲ ಅಂತ ಹೇಳಿದ್ರೆ ಸಿಗ್ಲಿಲ್ಲ ಅಂತ ಹೇಳಿ ಅಲ್ವಾ? ಯಾಕೆ ಇಷ್ಟು ತನಕ ಮುಚ್ಚಿಟ್ಟದ್ದು? 10 ಗುಂಡಿ ಆಯ್ತಲ್ಲ, 5ನೇ ದಿವಸ ಮುಗೀತು, ಎಲ್ಲ ಮುಗಿಸಿಬಿಟ್ರು. ಯಾಕೆ? ನನಗೆ ಡೌಟ್ ಇರುವಂಥದ್ದು, ಪ್ರಣವ್ ಮುಖರ್ಜಿ ಅವರು ಬಂದ ದಿವಸ, ಪ್ರಣವ್ ಮೋಹಂತಿ ಅವರು ಬಂದ ದಿವಸವೇ ಯಾಕೆ ಬಾಡಿ ಸಿಕ್ತು? ಇಂದು ಇಲ್ಲ, ಮುಂದೂ ಇಲ್ಲ. ಡೌಟ್ ಆಗೋದಿಲ್ವಾ? ಕ್ಯಾಮರಾಗಳು ಸೆರೆ ಹಿಡಿದಿದ್ದು ಹೌದು. ಅವನು ನೋಡಿ, ಅವನನ್ನು ಹೆಂಡತಿಯನ್ನು ಕರ್ಕೊಂಡು ಹೋದಾಗೆ ಕೈಯಲ್ಲೇ ಇಟ್ಕೊಂಡು ಬರ್ಬೇಕು. ಲೆವೆಲ್ ಜಾಗದಲ್ಲಿ ಕೂಡ ಕೈ ಬಿಡುವುದಿಲ್ಲ ಅಂತ ಹೇಳಿದ್ರೆ ಆ ಪಾಪಿ ನತದೃಷ್ಟ ಆ ಮಂಜುನಾಥ SI ಇದ್ದಾನೆಲ್ಲ, ಅವನ ಹೆಂಡತಿಯನ್ನು ಕೂಡ ಆ ರೀತಿ ಕರ್ಕೊಂಡು ಹೋಗ್ಲಿಕ್ಕೆ ಇರಲಿಲ್ಲ. ನಾನು ನೋಡಿದೆ, ಆ ವೀಸಲ್ಲಿ ನೋಡ್ತಾ ಇದ್ದೇನೆ ನಾನು. ಏನಂತ ಹೇಳಿದ್ರೆ ಇನ್ನೊಂದು ಪೂರ್ತಿ ಇನ್ನು ನೋಡ, ಅವನು ಸಾಕ್ಷಿದಾರ ಹೇಳ್ಬೋದು, ಅವರ ವಕೀಲರ ಹತ್ರ ಹೇಳ್ಬೋದು ಏನೇನು ಥ್ರೆಟ್ ಕೊಟ್ಟಿದ್ದಾನೆ, ಎಷ್ಟೆಷ್ಟು ಆರ್ಮಿಗಳನ್ನು ಅವರು. ಆಲ್ರೆಡಿ ನಾನು ಅವರ ಇವ್ರ ಹತ್ರ ಮಾತಾಡಿದ್ದೇನೆ, ಹೆಡ್ ಯಾರಿದ್ದಾರೆ ಧನಂಜಯ ಸರ್ ಹತ್ರ ಮಾತಾಡಿದ್ದೇನೆ. ಅವ್ರ ಹತ್ರ ಹೇಳಿದ್ದಾನೆ, ಇವನ್ನೆಲ್ಲ ಹೇಳಿದ್ದಾನೆ ಇವನು. 1 ಮತ್ತು 2 ಬಿಡಬೇಕು ಅಂತ ಹೇಳಿ. 1 ಮತ್ತು 2 ಯಾರು ಅಂತ ನಮಗೆ ಗೊತ್ತಿಲ್ಲ. ಆ 1 ಮತ್ತು 2 ಯಾರು ಅಂತ ಆಗಬೇಕು ನಮಗೆ. SIT ಅವರು ತಿಳಿಸಬೇಕು 1 ಮತ್ತು 2 ಯಾರು. ಇವನ ಅಪ್ಪ ಮತ್ತು ಅಮ್ಮನ ಮಂಜುನಾಥಂದು, ಇವನ ಅಪ್ಪ ಮತ್ತು ಅಮ್ಮನ ಅಂತ ಕೇಳೋದು ನಾನು. ಏನ್ ಸಂಬಂಧ ಇವನಿಗೆ 1, 2ರಲ್ಲಿ? ಏನ್ ಸಂಬಂಧ? ಬಹಿರಂಗ ಬಿಡಿಸಿದ್ದ. ನಾವೇನು ಮೂರ್ಖರಲ್ಲ ಏನ್ರಿ? ನಾವು ಕಟ್ಟಿದ ಟ್ಯಾಕ್ಸಿನ ದುಡ್ಡನ್ನು ಮಣ್ಣು ತಿಂತಿದ್ರ ನೀವು. ನಮ್ಮನ್ನು ಕೆಣಕಬೇಡಿ. ಆಯ್ತು, 13 ವರ್ಷ ಆಯ್ತು. 14ನೇ ವರ್ಷ ಮುಟ್ಟುವಾಗ ನಾವು ಇದಕ್ಕೆ ತಾರ್ಕಿಕ ಅಂತ್ಯ ಆಗೋದಿದ್ರೆ ನಮ್ಮನ್ನು ಹೀಗೆ ಕರಿಬೇಕು. ಇದು ಚಾಲೆಂಜ್ ನಮ್ದು, ಇನ್ನು ಚಾಲೆಂಜ್ ನಮ್ದು. ಹೌದು, ಹಲವು ಭಾಷಣಗಳಲ್ಲಿ ನಿಮ್ಮನ್ನು ನಾವು ಗಮನಿಸಿರ್ತೇವೆ. ಇದೊಂದು ಸೌಜನ್ಯ ಹೋರಾಟ ಮಾತ್ರ ಅಲ್ಲ, ಈ ಒಂದು ಸೌಜನ್ಯ ಹೋರಾಟದ ಹಿಂದೆ ನಾವೊಂದು ಏನು ಇಂತಹ ಪ್ರಕರಣಗಳನ್ನು ದೊಡ್ಡ ರಾಶಿಯನ್ನೇ ನಾವು ತೆಗೆದು ಹಾಕ್ತೇವೆ ಅಂತ ನೀವು ಹಲವು ಭಾಷಣಗಳಲ್ಲಿ ಹೇಳಿದ್ದೀರಾ. ಇದೊಂದು ಕಾರಣ ಮಾತ್ರ ಸೌಜನ್ಯ ಅನ್ನುವಂತಹ ಒಂದು ಹೆಣ್ಣು ಮಗು ಎಲ್ಲದಕ್ಕೂ ಒಂದು ಪ್ರತ್ಯಕ್ಷ ದರ್ಶಿ ಅಂತ ಹೇಳ್ತಾ ಇದ್ರಿ. ಸೊ ಅವೆಲ್ಲವನ್ನು ನಾವು ಗಮನಿಸ್ತಾ ಹೋದರೆ ಈ ಒಂದು ಸಂದರ್ಭ ಕೂಡ ನಿಮ್ಮ ಆ ಭಾಷಣಕ್ಕೆ ಅನುಗುಣವಾಗಿ ಸಾಗ್ತಾ ಇದೆ. ಇನ್ನು ಯಾವ ರೀತಿಯಲ್ಲಿ ಒಂದು ಪ್ರಕರಣ ಮುಂದೆ ಸಾಗಬೇಕು, ಅಥವಾ ತನಿಖಾ ತಂಡದಲ್ಲಿ ಯಾರೆಲ್ಲ ಸೇರಿದ್ರೆ ಉತ್ತಮ, ಅಥವಾ ನಮ್ಮ ಈ ಒಂದು ಸಾಕ್ಷಿದಾರನ ಪರ ವಕೀಲರೇನಿದ್ದಾರೆ ಅವರ ಜೊತೆ ಸೇರಿಕೊಂಡು ಈ ಒಂದು ತನಿಖೆ ಮಾಡಿದರೆ ಯಾವ ರೀತಿಯಲ್ಲಿ ಮುಂದೆ ಸಾಗ್ಬೋದು? ನಿಮ್ಮ ವಿಶ್ವಾಸಾರ್ಹತೆ ಅಥವಾ ನಿಮ್ಮ ಆ ಒಂದು ದೂರದೃಷ್ಟಿ ಯಾವ ರೀತಿಯಲ್ಲಿ ಇದೆ ಅಂತ ನಾನು ಇಡೀ ಸಮಾಜಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಣ್ಣಪ್ಪ ಅನ್ನುವಂಥ ಶಕ್ತಿ ಅದು ಸತ್ಯದ, ನ್ಯಾಯದ, ಧರ್ಮದ ಪ್ರತೀಕ. ಅದು ಇವತ್ತು ಇಡೀ ಈ ದೇಶದ ಒಳಗೆ ಆಡುವಂಥ ಭ್ರಷ್ಟಾಚಾರ, ಕೊಲೆ, ಸುಳಿಗೆ, ವಂಚನೆ, ದರೋಡೆ, ದಂಧೆ ಇದನ್ನೆಲ್ಲ ಸಮತೋಲನಕ್ಕೆ ತರಲಿಕ್ಕೋಸ್ಕರ ಹುಟ್ಟಿದಂಥ ಮಗು ಆ ಧರ್ಮಕ್ಷೇತ್ರದಲ್ಲಿ ಸೌಜನ್ಯ ಅನ್ನುವಂಥದ್ದು. ಅದು ಶಕ್ತಿಯ ಪ್ರತೀಕ. ಅವಳು ಖಂಡಿತ ಎಲ್ಲ ರಂಗದವರನ್ನು, ನಾನು ರಾಜಕೀಯ ವ್ಯಕ್ತಿಗಳಿಗೆ ಹೇಳ್ತೇನೆ, ಪೊಲೀಸ್ ಇಲಾಖೆಯಲ್ಲಿ ಹೇಳ್ತೇನೆ, ಕಾನೂನಿನ ಒಳಗಡೆ ನುಗ್ಗಿಯಾಗಿದೆ. ಪೊಲೀಸ್ ಇಲಾಖೆ ಒಳಗಡೆ ನುಗ್ಗಿದ್ದಾಳೆ ನೋಡಿ. ಭ್ರಷ್ಟ SIT ತನಿಖೆ ಒಳಗಡೆ ತೋರಿಸಿದ್ದಾನೆ. ಜನರಿಗೆ ಇವತ್ತು ಯಾರನ್ನು ನಂಬುವುದು ಅಂತ ಇಲ್ಲ. ಜನಗಳೇ ಎದ್ದೇಳ್ತಾರೆ, ಪೊಲೀಸರೇ ನಾವೇ ಪೊಲೀಸ್ ಆಗ್ತೇವೆ ಮುಂದಿನ ದಿನಗಳಲ್ಲಿ.
ರಕ್ಷಣೆ ಮಾಡುವವನು ಭಕ್ಷಣೆಗೆ ಇಳಿದ್ರೆ ಇಡೀ ಜನ ದೇಶವೇ ಪೊಲೀಸ್ ಆಗಬೇಕಾಗ್ತದೆ. ಇಷ್ಟು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹೌದು, ನೀವೆಲ್ಲ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಮಾತುಗಳು ಪ್ರತಿಕ್ರಿಯೆಗಳು ಬರುವಾಗ ಜನಸಾಮಾನ್ಯರಿಂದ ಅಥವಾ ಒಂದು ಸಾಮಾಜಿಕ ಜಾಲತಾಣಕ್ಕೆ ಬರುವಂಥ ಒಂದು ಪ್ರಶ್ನೆ ಹೇಳಿದರೆ, ನೀವು ಧರ್ಮ ವಿರೋಧಿ ಅಥವಾ ನಿಮ್ಮನ್ನು ಒಂದು ಕಮ್ಯುನಿಸ್ಟ್ ಅಥವಾ ನೀವು ದೇವರನ್ನು ನಂಬೋದಿಲ್ಲ, ನೀವು ಯಾವ ರೀತಿಯಲ್ಲಿ ಮೊದಲು ಹಿಂದುತ್ವ ಅಂತ ಹೋಗ್ತಾ ಇದ್ದೀರಿ, ಅದ್ಯಾವುದು ಇವತ್ತು ನಿಮ್ಮ ಜೀವನದಲ್ಲಿ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಆ ಒಂದು ಕಾರಣಕ್ಕೆ ನೀವು ಧರ್ಮಸ್ಥಳವನ್ನು ವಿರೋಧ ಮಾಡ್ತಾ ಇದ್ದೀರಾ ಅನ್ನುವಂತಹ ಗಂಭೀರವಾದಂತಹ ಚರ್ಚೆನ ಯಾರು ಎಳೆದು ಹಾಕ್ತಾ ಇದ್ದಾರೆ. ಸೊ ಆ ಒಂದು ಪ್ರಶ್ನೆಗಳಿಗೆ ನೀವು ಯಾವ ರೀತಿಯಲ್ಲಿ ಉತ್ತರ? ಅದಕ್ಕೆ ಒಂದೇ ಉತ್ತರ ಕೊಡ್ತೇನೆ. ಸ್ವಾಮಿ ಅಣ್ಣಪ್ಪಯ್ಯರು ನ್ಯಾಯ ದೇವತೆ, ಸತ್ಯ ದೇವತೆ, ಧರ್ಮ ದೇವತೆ ಅಂತ ಹೇಳೋರು. ಅವ್ರು ಏನು ಹೇಳಿದ್ದು? ಮನುಷ್ಯ ಜೀವನವೇ ಧರ್ಮ, ಅದಕ್ಕಿಂತ ಮಿಗಿಲು ಯಾರಿಲ್ಲ. ಅಲ್ಲಿ ಜಾತಿ ಗೀತಿ ಯಾವುದು ಬರೋದಿಲ್ಲ. ಅಲ್ಲಿ ಸತ್ಯ, ಧರ್ಮ, ನ್ಯಾಯ ಮೂರು ಮಾತ್ರ ಇರೋದು. ಅದರ ಮೇಲೆ ದೇವರೇ ಇಲ್ಲ. ಅದನ್ನು ನಂಬ್ಕೊಂಡು ಬಂದವ. ಅದಕ್ಕೆ ನನಗೆ BJP, ಕಾಂಗ್ರೆಸ್, ಅವನು ಇವನು ಅಂತೇಳಿ ನಾನು ಯಾರ ಕಾಲ ಬಡಿಯಲ್ಲಿ ಹೋಗಿ ಕಾಲು ಹಿಡಿದು ನಾನು ಬದುಕುವವನಲ್ಲ. ಇಷ್ಟ ತನಕ ಬದುಕಿಲ್ಲ, ಅಧ್ಯಾಯಮಾನೋ ಅಲ್ಲ. ನಿಮ್ಮಂಥ ವ್ಯಕ್ತಿಗಳು ಇಂತಹ ಪ್ರಕರಣಗಳಲ್ಲಿ ಮುನ್ನೆಲೆಯಲ್ಲಿ ನೋಡುವಾಗ ಬಹಳಷ್ಟು ಖುಷಿ ಆಗುತ್ತೆ. ಯಾಕಂತಂದ್ರೆ ಎಲ್ಲರೂ ನೋಡಿ, ನಿಮಗೆ ನಿಮ್ಮ ಕೃಷಿ ಇದೆ. ನಾನು ಹೇಳ್ತೇನೆ, ನೀವು ಕೇಳಿದ ಮಾತಿಗೆ ಜಾತಿಯ ಬಗ್ಗೆ. ಈಗ ಶಮೀರ್ ಬಂದ ತಕ್ಷಣ ಹೊಟ್ಟೆ ಉರಿ ಶುರುವಾಗಿದೆ. ಸ್ವಾಮಿ, ದಕ್ಷಿಣ ಕನ್ನಡ ಜಿಲ್ಲೆಯವರು ಅತಿ ಬುದ್ಧಿವಂತರು. ಇಂದು ರಾಷ್ಟ್ರವನ್ನು ಕಟ್ಟಲಿಕ್ಕೆ ಹೊರಟಂಥ ಒಂದು ಜಿಲ್ಲೆ ಇದು. ನೀವೇನು ಸತ್ತಿದ್ದೀರಾ? ನಿಮ್ಮ ನರದಲ್ಲಿ ಕೇಸರಿ ಹಿಂದುತ್ವದ ರಕ್ತ ಇಲ್ವಾ? ಸಮೀರ್ ಬರಬೇಕಿತ್ತ ಬಳ್ಳಾರಿಯಿಂದ? ನಿಮ್ಮ ನಾಲಿಗೆಗೆ, ನಿಮ್ಮ ಹೋರಾಟಕ್ಕೆ ಏನಾಗಿದೆ? ಓಟಿಗೆ ಬರುವಾಗ ಒಬ್ಬ ಮುಸಲ್ಮಾನ ಸಾಯ್ತಾನೆ, ಓಟ್ ಬರುವಾಗ ಒಬ್ಬ ಹಿಂದೂ ಸಾಯ್ತಾನೆ. ಹೆಣದ ಮೇಲೆ ರಾಜಕೀಯ ಮಾಡ್ತೀರಿ ನೀವು. ಎಲ್ಲಿದರಿ ಹಿಂದುತ್ವ? ಉಳಿಸಿ ಆ ಧರ್ಮಸ್ಥಳ ಕ್ಷೇತ್ರವನ್ನು, ಉಳಿಸಿ ಆ ಅಣ್ಣಪ್ಪನ ಸಾನ್ನಿಧ್ಯವನ್ನು. ಅದೇ ಈ ಭಾರತ ದೇಶ ಜಗತ್ತಿಗೆ ಧರ್ಮಪೀಠ, ನ್ಯಾಯಪೀಠ, ಸತ್ಯಪೀಠ. ಅದನ್ನು ಮಾಡಿ ತೋರಿಸಿ ನೀವು ಪಾಪಿಗಳೇ. ಎಲ್ಲೆಲ್ಲಿ ಕುತ್ಕೊಂಡು ಏನೋ ಮಾತಾಡಬೇಕು. ಬಹಳಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಮಾಡಲಾಯಿತು. ಈ ಒಂದು SIT ತನಿಖೆಯ ಬಗ್ಗೆ, SIT ತನಿಖೆ ಅಧಿಕಾರಿಗಳ ಬಗ್ಗೆ ಇದುವರೆಗೂ ಒಂದು ಬಾಯಿ ಮಾತು ಆಡದಂತಹ ವ್ಯಕ್ತಿ ಇವತ್ತು ಯಾಕೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಎನ್ನುವುದರ ಬಗ್ಗೆ ಸ್ಪಷ್ಟೀಕರಣ ಕೊಡಲಿಕ್ಕೆ ನಾವು ಇವತ್ತು ಅವರನ್ನು ಸ್ವತಃ ಭೇಟಿಯಾಗಿ ಸ್ವತಃ ಮಾತುಕತೆ ನಡೆಸಿದ್ವಿ. ಸೊ ಬಹಳಷ್ಟು ವಿಚಾರಗಳು ಗೊತ್ತಾಯಿತು. ಇನ್ನು ಮುಂದಿನ ದಿವಸಗಳಲ್ಲಿ SIT ತನಿಖೆ ಪಾರದರ್ಶಕವಾಗಿರಲಿ ಅಥವಾ ಯಾವುದೇ ಈ ಒಂದು ಗೌಪ್ಯತೆಯನ್ನು ಬಿಚ್ಚಿ SIT ಅಧಿಕಾರಿಗಳು ಈ ಒಂದು ವಿಚಾರವನ್ನು ಜನರಿಗೆ ಸ್ಪಷ್ಟವಾಗಿ, ನಿಖರವಾಗಿ ಮಾಹಿತಿಗಳನ್ನು ಹೊರಹಾಕುವಂತಾಗಲಿ ಅಂತ ಈ ಒಂದು ವಿಚಾರದಲ್ಲಿ ಈ ಒಂದು ನಮ್ಮ ಈ ಒಂದು ಸಂದರ್ಶನದಲ್ಲಿ ಅವರು ಹೇಳ್ತಾ ಇದ್ದಾರೆ. ಸೊ ಮುಂದಿನ ದಿವಸಗಳಲ್ಲಿ ಇದು ನಡೆಯಲಿಲ್ಲ ಅಂದರೆ ಜನತೆ ಅಥವಾ ಏನು ಸರ್ವಾಧಿಕಾರವನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ, ಆ ಒಂದು ಸರ್ವಾಧಿಕಾರಿ ಈ ಮೊದಲು ನಾವು ನೋಡಿದ್ದೇವೆ. ಸೊ ಅವೆಲ್ಲವನ್ನ ಜನಾದೇಶದ ಮುಂದೆ ತಲೆ ತಗ್ಗಿಸುವಂತಹ ಎಲ್ಲಾ ದೇಶಗಳಲ್ಲೂ ಅಂತ್ಯ ಆಗಿದೆ ಸರ್ವಾಧಿಕಾರ. ಹೌದು, ಸರ್ವಾಧಿಕಾರವನ್ನು ನಾವು ಇವತ್ತು ಲೇಟೆಸ್ಟ್ ಆಗಿ ನೋಡುವುದಾದ್ರೆ ಬಾಂಗ್ಲಾದೇಶದ ಸರ್ವಾಧಿಕಾರ ಕೊನೆಗೊಂಡದ್ದು ನಾವು ನೋಡ್ಬೋದು. ಜನಾದೇಶದ ಮುಂದೆ ತಲೆ ತಗ್ಗಿಸಿದಂತಹ ಆ ಒಂದು ಸರ್ವಾಧಿಕಾರಿಯನ್ನು ನೋಡ್ಬೋದು. ಸೊ ಅವೆಲ್ಲವನ್ನ ನಾವು ನೋಡುವಾಗ ಈ ಒಂದು ಧರ್ಮಸ್ಥಳ ಎನ್ನುವಂತಹ ಪ್ರದೇಶ, ಸೊ ನಾವು ಏನು ನೋಡ್ತಾ ಇದ್ದೇವೆ ಈ ಒಂದು ಪ್ರಕರಣದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಇದು ಈ ಒಂದು 2025 ಈ ಒಂದು ಪ್ರಕರಣಗಳಿಗೆ ಎಲ್ಲದಕ್ಕೂ ಸುಖಾಂತ್ಯವನ್ನು ಕಾಣಲಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ.